ದೇಶದ ಮೊದಲ ಪ್ರಜೆಯ ಆಯ್ಕೆಗೆ ದೇಶದಾದ್ಯಂತ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಚುನಾವಣೆ ನಡೆಯುತ್ತಿವತ್ತು. ರಾಷ್ಟ್ರಪತಿ ಆಯ್ಕೆಗಾಗಿ ದೇಶದಾದ್ಯಂತ ಚುನಾವಣೆ. ಎನ್ಡಿಎಯಿಂದ ದ್ರೌಪದಿ ಮುರ್ಮು, ವಿಪಕ್ಷದಿಂದ ಯಶವಂತ್ ಸಿನ್ಹಾ ಕಣದಲ್ಲಿದ್ದಾರೆ. ದೇಶದಾದ್ಯಂತ ಇಂದೇ ಚುನಾವಣೆ ನಡೀತಾ ಇರುವಂತದ್ದು. ಇವತ್ತು ಚುನಾವಣೆ ನಡೆಯುತ್ತೆ. 21ನೇ ತಾರೀಕು ಮತಗಳ ಎಣಿಕೆ ಆರಂಭವಾಗುತ್ತೆ. ರಾಷ್ಟ್ರಪತಿ ಚುನಾವಣೆಗೋಸ್ಕರ ಇಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಎಲ್ಲಾ ರಾಜ್ಯದಲ್ಲೂ 28 ರಾಜ್ಯಗಳು ಹಾಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಲೆಕ್ಷನ್ ನಡೀತಾ ಇದೆ. ದೇಶದ ವಿವಿಧ ವಿಧಾನಸಭೆಗಳ 4033 ಶಾಸಕರಿಂದ ಮತದಾನ, ಹಾಗೆ ಲೋಕಸಭೆ ಮತ್ತು ರಾಜ್ಯಸಭೆಯ 776 ಸಂಸದರಿಂದಲೂ ಕೂಡ ಮತದಾನ. ಟೋಟಲ್ ಆಗಿ 4779ಕ್ಕೂ ಹೆಚ್ಚು ಜನಪ್ರತಿನಿಧಿಗಳು ಮತದಾನವನ್ನು ಮಾಡಲಿರುವಂಥದ್ದು. ದೇಶದ 15ನೇ ರಾಷ್ಟ್ರಪತಿಗಾಗಿ ನಡೀತಾ ಇರುವಂತಹ ಚುನಾವಣೆ ಇದು. 60%ಕ್ಕಿಂತ ಹೆಚ್ಚು ಮತಗಳಿಂದ ದ್ರೌಪದಿ ಮುರ್ಮು ಅವರು ಗೆಲುವನ್ನ ಸಾಧಿಸುವಂತ ಸಾಧ್ಯತೆ ಇದೆ. ಹೆಚ್ಚಿನದಾಗಿ ಗೆಲುವನ್ನ ಪಡಿಲಿಕ್ಕೆ ಚಾನ್ಸಸ್ ಇರುವಂತದ್ದು ದ್ರೌಪದಿ ಮುರ್ಮು ಅವರಿಗೆ. ದೇಶದಾದ್ಯಂತ ಇಂದೇ ಚುನಾವಣೆ. 21ರಂದು ಮತ ಎಣಿಕೆ ನಡೆಯಲಿದೆ. ರಾಷ್ಟ್ರಪತಿ ಚುನಾವಣೆ ನಡೀತಾ ಇರುವಂತದ್ದು. ರಾಷ್ಟ್ರಪತಿ ಚುನಾವಣೆಗೋಸ್ಕರ ಇವತ್ತು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಎಂಎಲ್ಎಗಳು, ರಾಜ್ಯಸಭೆ ಸಂಸದರು, ಲೋಕಸಭೆ ಸಂಸದರು ಇವರೆಲ್ಲರೂ ಕೂಡ ತಮ್ಮ ಮತವನ್ನ ಚಲಾಯಿಸಲಿದ್ದಾರೆ. ಮತವನ್ನ ಚಲಾಯಿಸುವಂತ ಸಂದರ್ಭದಲ್ಲಿ ಇಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ದ್ರೌಪದಿ ಮುರ್ಮು ಅವರಿದ್ದಾರೆ. ಹಾಗೆ ವಿಪಕ್ಷಗಳ ಅಭ್ಯರ್ಥಿಯಾಗಿ ಯಶವಂತ್ ಸಿನ್ಹಾ ಅವರು ಇರುವಂತದ್ದು. ದ್ರೌಪದಿ ಮುರ್ಮು ಅವರಿಗೆ ಗೆಲುವು ಸಿಗುವಂತ ಸಾಧ್ಯತೆ ದಟ್ಟವಾಗಿದೆ. ಯಾಕೆಂದ್ರೆ ಎನ್ಡಿಎ ಅಭ್ಯರ್ಥಿಗೆ ಕೆಲವರು ಎನ್ಡಿಎ ಕೂಟದಲ್ಲಿ ಇರದೇ ಇರುವಂತವರು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಜೆಡಿಎಸ್ ನವರು ಕೂಡ ಎನ್ಡಿಎಗೆ ಸಪೋರ್ಟ್ ಮಾಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದಾರೆ. ಈ ರೀತಿಯಾಗಿ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಪಕ್ಷದವರು. ದ್ರೌಪದಿ ಮುರ್ಮು ಅವರು ಪ್ರಧಾನಮಂತ್ರಿಗಳಾಗ್ಲಿ ಅನ್ನುವಂತ ನಿಟ್ಟಿನಲ್ಲಿ. ಸೊ ಆ ರೀತಿಯಾಗಿ ಗಮನಿಸೋದಾದ್ರೆ ದ್ರೌಪದಿ ಮುರ್ಮು ಅವರ ಗೆಲುವು ಆ ಪರ್ಸೆಂಟೇಜ್ ಲೆಕ್ಕ ಹಾಕೋದಾದ್ರೆ ಅವರಿಗೆ ಚಾನ್ಸಸ್ ಜಾಸ್ತಿ. ರಾಜ್ಯದಲ್ಲಿ ರಾಷ್ಟ್ರಪತಿ ಚುನಾವಣೆಯನ್ನ ನಡೆಸಲಿಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ವಿಧಾನಸೌಧದಲ್ಲಿ ಈ ಚುನಾವಣೆ ನಡೆಯಲಿರುವಂತದ್ದು. ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಮತದಾನ ನಡೆಯುತ್ತೆ. ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಮತವನ್ನ ಚಲಾಯಿಸುವಂತ ನಿಟ್ಟಿನಲ್ಲಿ ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮತದಾನ ಪ್ರಕ್ರಿಯೆ ಇರುತ್ತೆ. ಮತದಾನದ ನಂತರ ಬ್ಯಾಲೆಟ್ ಪೇಪರ್ ದೆಹಲಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಭದ್ರತೆಯೊಂದಿಗೆ ರಾತ್ರಿ 9:45 ಸುಮಾರಿಗೆ ವಿಮಾನದಲ್ಲಿ ದೆಹಲಿಗೆ ರವಾನೆ ಮಾಡಲಾಗುತ್ತೆ. ಜುಲೈ 21 ಗುರುವಾರದಂದು ಫಲಿತಾಂಶ ಪ್ರಕಟ ಆಗುತ್ತೆ. ದೇಶದ 15ನೇ ರಾಷ್ಟ್ರಪತಿ ಯಾರಾಗಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಮತದಾನಕ್ಕೆ ಸಜ್ಜಾಗಿರುವಂಥದ್ದು ರಾಜಕೀಯ ಪಕ್ಷಗಳು. ಮತಗಳು ಅಸಿಂಧುವಾಗದಂತೆ ಬಿಜೆಪಿ ಎಚ್ಚರಿಕೆಯನ್ನ ವಹಿಸಿದೆ. ಶಾಸಕರೆಲ್ಲರೂ ಕೂಡ ಕಳೆದ 3 ದಿನಗಳಿಂದ ಹೋಟೆಲ್ನಲ್ಲೇ ಇದ್ದಾರೆ. ಕಟ್ಟಪ್ಪಣೆ ಹೊರಡಿಸಲಾಗಿತ್ತು. ಎಲ್ಲರೂ ಕೂಡ ಬಂದಿರಬೇಕು ಹೋಟೆಲ್ನಲ್ಲಿ, ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ, ಯಾವ ರೀತಿಯಾಗಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತವನ್ನ ಚಲಾವಣೆ ಮಾಡಲಾಗುತ್ತೆ ಅಂತ ಟ್ರೈನಿಂಗ್ ಕೂಡ ಕೊಡಲಾಗಿತ್ತು. 3 ಜನಕ್ಕೆ ಜವಾಬ್ದಾರಿ ಕೊಟ್ಟಿದ್ರು. ಸಚಿವರಾಗಿರುವಂತ ಸುನಿಲ್ ಕುಮಾರ್, ಮುಖ್ಯ ಸಚೇತಕರಾಗಿರುವಂತ ಸತೀಶ್ ರೆಡ್ಡಿ, CT ರವಿ ಇವರಿಗೆ ದೆಹಲಿಗೆ ಕರೆಸಿ ಅಲ್ಲಿ ಯಾವ ರೀತಿಯಾಗಿ ಮತವನ್ನ ಚಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟ್ರೈನಿಂಗ್ ಕೊಟ್ಟಿದ್ರು. ಅವರು ಇಲ್ಲಿರುವಂತ ಶಾಸಕರಿಗೆ ಗೈಡ್ ಲೈನ್ಸ್ ಕೊಟ್ಟಿರುವಂಥದ್ದು, ಗೈಡ್ ಮಾಡಿದ್ದಾರೆ ಹೇಗೆ ಮಾಡಬೇಕು ಏನು ಎತ್ತ ಅಂತ. ಶಾಸಕರಿಗೆ ಮತದಾನದ ತರಬೇತಿಯನ್ನ ನೀಡಿದ್ದಾರೆ ಬಿಜೆಪಿಯವರು. ಒಟ್ಟಾಗಿ ಬಂದು ಮತದಾನವನ್ನ ಮಾಡಲಿದ್ದಾರೆ ಬಿಜೆಪಿ ಶಾಸಕರು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೆಹಲಿಯಿಂದ ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜ್ಯದಲ್ಲಿ ಯಾವ ರೀತಿಯಾಗಿ ಪ್ರಿಪರೇಷನ್ ಅನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ದೆಹಲಿಯಲ್ಲಿ ಹೇಗಿದೆ, ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಧರಣೇಶ್ ಬೂಕನಕೆರೆ, ಗುಡ್ ಮಾರ್ನಿಂಗ್. ಇವತ್ತು ದೇಶದ 15ನೇ ರಾಷ್ಟ್ರಪತಿ ಯಾರಾಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣೆ ನಡೆಯಲಿರುವಂಥದ್ದು.
ಯಾವ್ಯಾವ ರೀತಿಯಾದಂಥ ಫೈಟ್ ಅನ್ನ ನಿರೀಕ್ಷೆ ಮಾಡ್ಬೋದು? ಕೇಕ್ ವಾಕ್ ಅಂತ ಅನ್ಸುತ್ತಾ ದ್ರೌಪದಿ ಮುರ್ಮು ಅವರಿಗೆ? ಇವತ್ತು ಆಕ್ಚುಲಿ ದೇಶದ 15ನೇ ರಾಷ್ಟ್ರಪತಿ ಯಾರಾಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯುತ್ತೆ. 21ನೇ ತಾರೀಕು ಅದರ ಮತ ಎಣಿಕೆ ಆಗುತ್ತೆ. 26ನೇ ತಾರೀಕು ಹೊಸ ರಾಷ್ಟ್ರಪತಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಇವತ್ತು ನಡೆಯುವಂತಹ ಚುನಾವಣೆಯಲ್ಲಿ ಲೋಕಸಭೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರು, ರಾಜ್ಯಗಳಲ್ಲಿ ವಿಧಾನಸಭೆ ಸದಸ್ಯರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಇವರೆಲ್ಲರೂ ಕೂಡ ಈ ರಾಷ್ಟ್ರಪತಿ ಚುನಾವಣೆಗೆ ಮತದಾನ ಮಾಡಲಿಕ್ಕೆ ಹಕ್ಕನ್ನು ಒಳಗೊಂಡಿರ್ತಾರೆ. ಇವ್ರಿಗೆ ಮಾತ್ರ ಅವಕಾಶ ಇದೆ. ಒಟ್ಟು 10,86,431 ಮತಗಳು ಇವೆ. ಅಂದರೆ 10 ಲಕ್ಷ ಜನ MP, MLA, MLC ಇದರ ಅಂತ ಆ ರೀತಿ ಅಲ್ಲ. ಇದು ಒಂದು ಓಟಿಗೆ, ಫಾರ್ ಎಕ್ಸಾಂಪಲ್ MP ಓಟಿಗೆ ಇಷ್ಟು ಅಂತ ಇರುತ್ತೆ, ಅದೇ ರೀತಿ ರಾಜ್ಯಸಭಾ ಸದಸ್ಯರಿಗೆ ಇಷ್ಟು ಅಂತ ಇರುತ್ತೆ, ಮತ್ತು ರಾಜ್ಯವಾರು ಬೇರೆ ಬೇರೆ ರೀತಿಯಲ್ಲಿ ಆ ಅಂಕಗಳು ಇರ್ತವೆ ವಿಧಾನ ಪರಿಷತ್ ಶಾಸಕರಿಗೆ ಮತ್ತು ವಿಧಾನಸಭೆಯ ಶಾಸಕರಿಗೆ. ಸೊ ಒಟ್ಟು 10,86,431 ಮತಗಳು ಇರ್ತವೆ. ಈ ಪೈಕಿ ಯಾರು ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಳ್ತಾರೋ ಅವರು ವಿಜೇತರಾಗ್ತಾರೆ, ರಾಷ್ಟ್ರಪತಿ ಆಗ್ತಾರೆ. ಈ ಬಾರಿ ಅಂದರೆ ಏನೋ BJP ವತಿಯಿಂದ, NDA ವತಿಯಿಂದ ದ್ರೌಪದಿ ಮುರ್ಮು ಅವರನ್ನು ಕಣಕ್ಕಿಳಿಸಲಾಗಿದೆ. ವಿಪಕ್ಷಗಳೆಲ್ಲವೂ ಸೇರಿ ಯಶವಂತ್ ಸಿನ್ಹಾ ಅವರನ್ನು ಕಣಕ್ಕಿಳಿಸಿದ್ದಾರೆ. ಆದರೆ ಇಲ್ಲಿ ಬಹುತೇಕ ಈಗ ನಡೀತಿರುವಂಥ ವಿದ್ಯಮಾನಗಳನ್ನು ಗಮನಿಸಿದರೆ ಮತ್ತು ರಾಜಕೀಯ ಪಕ್ಷಗಳು ಈಗಾಗಲೇ ಘೋಷಿಸಿರುವ ಬೆಂಬಲಗಳನ್ನು ನಾವು ಬೆನ್ನತ್ತಿದರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದ್ರೌಪದಿ ಮುರ್ಮು ಭಾಳ ಕಂಫರ್ಟಬಲ್ ಆಗಿ ಗೆಲ್ತಾರೆ ಅಂತೇಳಿ. ಅದರಲ್ಲೂ ಕಳೆದ ಬಾರಿ ಏನಾಗಿತ್ತು, ನಾನು ಹೇಳಿದ್ನಲ್ಲ 10,86,431 ಮತಗಳ ಪೈಕಿ ಕಳೆದ ಬಾರಿ ರಮಾನಾಥ್ ಕೋವಿಂದ್ ಅವರು 6 ಲಕ್ಷಕ್ಕೂ ಹೆಚ್ಚು ಮತವನ್ನು ಪಡೆದಿದ್ದರು. ಈ ಬಾರಿ ದ್ರೌಪದಿ ಮುರ್ಮು ಅವರು 7 ಲಕ್ಷಕ್ಕೂ ಹೆಚ್ಚು ಮತವನ್ನು ಪಡಿತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಯಾಕೆಂದರೆ ಅವರಿಗೆ ಬೇರೆ ಬೇರೆ ಪಕ್ಷಗಳು ಈಗಾಗಲೇ ಬೆಂಬಲವನ್ನು ಘೋಷಿಸಿತವೆ. ಆಡಳಿತ ಪಕ್ಷದ ಜೊತೆಗೂ ಮತ್ತು ವಿರೋಧ ಪಕ್ಷದ ಜೊತೆಗೂ ಎರಡೂ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿಲ್ಲದೆ ಇರುವಂತಹ ನ್ಯೂಟ್ರಲ್ ಆಗಿ ಉಳಿದಿರುವಂಥ ಕೆಲವು ಪಕ್ಷಗಳು ಬೆಂಬಲವನ್ನು ಘೋಷಿಸಿವೆ. ಫಾರ್ ಎಕ್ಸಾಂಪಲ್ YSRP ಕಾಂಗ್ರೆಸ್ ಮತ್ತು BLD ಬಿಜು ಜನತಾದಳ BJD ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. JDS ಬೆಂಬಲವನ್ನು ವ್ಯಕ್ತಪಡಿಸಿದೆ ನಿಜ, ಆದರೆ ಅವರು ಇಲ್ಲಿವರೆಗೂ ಕೂಡ ವಿರೋಧ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಈ ವಿಷಯದಲ್ಲಿ ಮಾತ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮಾತ್ರ ಅವರು BJP ಜೊತೆ NDA ಅಭ್ಯರ್ಥಿಗೆ ಕೈ ಜೋಡಿಸಿದ್ದಾರೆ. ಸೊ ಅವರು ಬೆಂಬಲವನ್ನು NDA ಅಭ್ಯರ್ಥಿಗೆ ಮತವನ್ನು ಹಾಕ್ತಾರೆ. ಆದರೆ ಇಲ್ಲಿವರೆಗೂ 2014ರಿಂದ ಈಚೆಗೆ ನಿರಂತರವಾಗಿ JDS ಗುರುತಿಸ್ಕೊಂಡಿರೋದು ಅಪೋಸಿಷನ್ ಪಾರ್ಟಿಗಳ ಜೊತೆಗೆ. ಹಾಗಾಗಿ ಅವರು ನ್ಯೂಟ್ರಲ್ ಆಗಿ ಇದ್ದಾರೆ ಅನ್ನುವಂಥ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉಳಿದಂತೆ YSRP ಕಾಂಗ್ರೆಸ್, BJD ಈ ಥರದ ಪಕ್ಷಗಳು ಬೆಂಬಲವನ್ನು ಘೋಷಿಸಿವೆ. ಆ ಕಾರಣಕ್ಕೋಸ್ಕರ ದ್ರೌಪದಿ ಮುರ್ಮು ಭಾಳ ಸುಲಭವಾಗಿ ಈ ಬಾರಿ ಗೆಲುವನ್ನು ಸಾಧಿಸ್ತಾರೆ. ಜೊತೆಗೆ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥ ಲೆಕ್ಕಾಚಾರಗಳು ಇವೆ. ಸಂಸತ್ತಿನಲ್ಲಿ ಮತ್ತು ರಾಜ್ಯಗಳ ವಿಧಾನಸಭೆಗಳಲ್ಲಿ ಚುನಾವಣೆ ನಡೆಯುತ್ತೆ. ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೆ ಈ ಚುನಾವಣೆ ನಡೆಯುತ್ತೆ. ಈಗಾಗಲೇ ಎಲ್ಲ ಪಕ್ಷಗಳು ಕೂಡ ಈ ಚುನಾವಣೆಗೆ ವಿಪ್ ಕೊಡಲಿಕ್ಕೆ ಬರಲ್ಲ ಪೃಥ್ವಿರಾಜ್. ಸೊ ಹಾಗಾಗಿ ಏನಿದ್ರು ಅವ್ರ ಶಾಸಕರಿಗೆ, ಸಂಸದರಿಗೆ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಸೂಚನೆಯನ್ನು ಮೌಖಿಕವಾಗಿ ನೀಡಬಹುದೇ ಹೊರತು ವಿಪ್ಗಳನ್ನ ಕೊಡಲಿಕ್ಕೆ ಅವಕಾಶ ಇಲ್ಲ ನಿಯಮಾವಳಿಗಳಲ್ಲಿ. ಬಟ್ ಎಲ್ಲ ಪಕ್ಷಗಳು ಕೂಡ ಅವರವರ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಿ ಮತ್ತು ಸಂಸದೀಯ ಸಭೆಯನ್ನು ನಡೆಸಿ ಆ ಪಕ್ಷದ ಅಭ್ಯರ್ಥಿ ಮತದಾರರು, ಸಂಸದರು ಮತ್ತು ಶಾಸಕರು ಯಾರಿಗೆ ಮತದಾನವನ್ನು ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ಈಗಾಗಲೇ ನೀಡಿ ಆಗಿದೆ. ನೆನೆದ್ರು ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ ಪೃಥ್ವಿರಾಜ್. ಓಕೆ ಧರಣೀಶ್, ಇದು ಯಾವ ರೀತಿಯಾಗಿ ದೇಶದಾದ್ಯಂತ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು. ಇನ್ನು ನಮ್ಮ ರಾಜ್ಯದಲ್ಲಿ ಹೇಗಿದೆ ಚುನಾವಣೆಗೆ ಸಿದ್ಧತೆ, ಪಕ್ಷಗಳು ಯಾವ ರೀತಿಯಾಗಿ ರೆಡಿ ಆಗಿದಾವೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್. ರಾಜ್ಯದಲ್ಲಿ ಸ್ಪೆಷಲಿ ರಾಷ್ಟ್ರಪತಿ ಚುನಾವಣೆಗೋಸ್ಕರ BJPಯಲ್ಲಿ ಉತ್ಸಾಹ ಹೆಚ್ಚಾಗಿ ಕಂಡು ಬಂದಿದೆ. ಒಂದು ಮತನೂ ಕೂಡ ಅಸಿಂಧು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಬಟ್ ಕಾಂಗ್ರೆಸ್ನಲ್ಲಿ ಆ ಉತ್ಸಾಹ ಕಂಡು ಬರ್ತಾ ಇಲ್ಲ. ಅವರು ಯಶವಂತ್ ಸಿನ್ಹಾ ಬಂದಂಥ ಸಂದರ್ಭದಲ್ಲಿ ತೋರಿದಂಥ ಉತ್ಸಾಹ ಯಾವ ರೀತಿಯಾಗಿ ಮತವನ್ನು ಚಲಾಯಿಸಬೇಕು ಅಂತ ಹೇಳ್ಕೊಡುವಂಥ ನಿಟ್ಟಿನಲ್ಲಿ ಮಾತ್ರ ಅದು ಕಾಣಿಸ್ತಾ ಇಲ್ಲ. ಹೇಗಿದೆ ತಯಾರಿ? 10 ಗಂಟೆಯಿಂದ ಚುನಾವಣೆ ಮತವನ್ನು ಚಲಾಯಿಸಲಿದ್ದಾರಲ್ಲ, ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ?
ಗುಡ್ ಮಾರ್ನಿಂಗ್ ಪೃಥ್ವಿ. ಈ ಬಾರಿ ಬಿಜೆಪಿಯ ಯಾವುದೇ ಒಂದೇ ಒಂದು ಮತಗಳು ಅಸಿಂಧು ಆಗಬಾರ್ದೆಂಬ ಕಾರಣಕ್ಕಾಗಿ 2 ದಿನ ಟ್ರೈನಿಂಗ್ ಅನ್ನು ಕೊಟ್ಟಿರುವಂತದ್ದು. 2 ದಿನ ಕೂಡ ಬಿಜೆಪಿಯ ಅಷ್ಟು ಶಾಸಕರುಗಳು ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವಿಟ್ಟಿರುವಂತದ್ದು. ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ತಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕಾಯ್ದಿರಿಸಿರುವಂತದ್ದು. ಮಧ್ಯಾಹ್ನ 1 ಗಂಟೆ ಒಳಗಡೆ ಭಾರತೀಯ ಜನತಾ ಪಕ್ಷ ಮತ್ತು ಪಕ್ಷೇತರದ ಎಲ್ಲ ಮತಗಳನ್ನು ಹಾಕಿ 1 ಗಂಟೆ ಒಳಗಡೆ ಎಲ್ಲರೂ ಮತವನ್ನು ಹಾಕಿಸಬೇಕಂತ ಹೇಳಿ ತೀರ್ಮಾನವನ್ನು ಮಾಡಿರುವಂತದ್ದು. ಸಂಸದರಿಗೆ ಹಸಿರು ಬಣ್ಣದ ಮತಪತ್ರ ಇದ್ರೆ ಎಂಎಲ್ಎಗಳಿಗೆ ಕೇಸರಿ ಬಣ್ಣದ ಗುಲಾಬಿ ಬಣ್ಣದ ಮತಪತ್ರವನ್ನು ಕೂಡ ವ್ಯವಸ್ಥೆಯನ್ನು ಮಾಡಲಾಗಿರುವಂತದ್ದು. ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆವರೆಗೂ ಮತದಾನ ಪ್ರಕ್ರಿಯೆ ಇರತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಇದೀಗ ಎನ್ಡಿಎ ಅಭ್ಯರ್ಥಿಯಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಿರುವಂತದ್ದು. ಇದು ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಯಾಕಂತ ಹೇಳಿದ್ರೆ ವಿಪಕ್ಷಗಳ ಪರವಾಗಿರ್ತಕ್ಕಂಥ ಜೆಡಿಎಸ್ ಈ ಬಾರಿ ಎನ್ಡಿಎ ಅಭ್ಯರ್ಥಿಗೆ ಬೆಂಬಲವನ್ನು ಕೊಟ್ಟಿರುವಂತದ್ದು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ದ್ರೌಪದಿ ಮುರ್ಮು ಅವರು ತಮ್ಮನ್ನು ಭೇಟಿಯಾಗಿದ್ರು. ಜೊತೆಗೆ ಬುಡಕಟ್ಟು ಜನಾಂಗದ ಮಹಿಳೆ ಆಗಿರುವಂತದ್ದು. ತುಂಬಾ ಕಷ್ಟ ಕೋಟೆಲ್ಗಳಿಂದ ಈ ಹಂತಕ್ಕೆ ಬಂದಿರುವಂತದ್ದು. ಹಾಗಾಗಿ ನಾವು ಅನಿವಾರ್ಯವಾಗಿ ಎನ್ಡಿಎ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ತಮ್ಮ ಬೆಂಬಲವನ್ನು ಸೂಚಿಸಿರುವಂತದ್ದು. ಇನ್ನು ಕಾಂಗ್ರೆಸ್ ಪಕ್ಷ ಕೂಡ ಅನಿವಾರ್ಯವಾಗಿ ವಿಪಕ್ಷದ ತಮ್ಮ ನಾಯಕ ಆಗಿರ್ತಕ್ಕಂಥ ಯಶವಂತ್ ಸಿನ್ಹಾ ಅವರಿಗೆ ಮತದಾನ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು. ಒಟ್ಟಾರೆ ಕರ್ನಾಟಕದಲ್ಲಿ ಒಟ್ಟು 224 ಮತಗಳು ಇರತಕ್ಕಂಥದ್ದು. ಬೆಳಗ್ಗೆ 10 ರಿಂದ 5 ಗಂಟೆವರೆಗೆ ಮತದಾನ ಪ್ರಕ್ರಿಯೆ ನಡೆದಿದೆ. ಇಲ್ಲಿ ಪ್ರಮುಖವಾಗಿ ಬಿಜೆಪಿಯ ಎಲ್ಲ ಮತದಾರರು ಕೂಡ ಇಲ್ಲಿ ಯಾವುದೇ ಮತ ಕೂಡ ಅಸಿಂಧು ಆಗಬಾರ್ದೆಂಬ ಕಾರಣಕ್ಕಾಗಿ ಈ ಪ್ರಮುಖವಾಗಿ ಈ ಬಾರಿ ಆ ರೀತಿಯ ತೊಂದರೆ ಆಗಬಾರ್ದೆಂಬ ಕಾರಣಕ್ಕಾಗಿ ಮೂವರಿಂದಲೂ ಕೂಡ ಇದು ಗುಪ್ತ ಮತದಾನ ಆಗಿದ್ದರಿಂದ ಯಾವ ರೀತಿಯ ಮತದಾನವನ್ನು ಮಾಡಬೇಕು ಮತ್ತು ಯಾವ ಮತವೂ ಕೂಡ ಕ್ರಾಸ್ ವೋಟಿಂಗ್ ಆಗಬಾರದು ಮತ್ತು ಅದು ಅಸಿಂಧು ಆಗಬಾರ್ದೆಂಬ ಕಾರಣಕ್ಕಾಗಿ ಎಲ್ಲರೂ ಕೂಡ 2 ಬಾರಿ ಟ್ರೈನಿಂಗ್ ಅನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಬಿಜೆಪಿ ಎಲ್ಲ ಶಾಸಕರುಗಳು ನಗರದ ಪಂಚತಾರ ಹೋಟೆಲ್ ಇರತಕ್ಕಂಥ ಎಲ್ಲರೂ ಕೂಡ ಒಟ್ಟಾಗಿ ಬಂದು ಮತದಾನ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಕಾಯ್ದಿರಿಸಿರುವಂತದ್ದು. ಇವತ್ತು ಮತದಾನ ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಇವತ್ತು ದ್ರೌಪದಿ ಮುರ್ಮು ಅವರಿಗೆ ಕರ್ನಾಟಕದಿಂದ ಅಂದ್ರೆ ಇಲ್ಲಿ ಜೆಡಿಎಸ್ ಕೂಡ ಬೆಂಬಲವನ್ನ ಕೊಟ್ಟಿರೋದ್ರಿಂದ ಕರ್ನಾಟಕದಿಂದ ಕೂಡ ಅತಿ ಹೆಚ್ಚು ಮತಗಳು ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎನ್ಡಿಎ ಅಭ್ಯರ್ಥಿ ಸದ್ಯದ ಮಟ್ಟಿಗೆ ಮುನ್ನಡೆಯನ್ನ ಕಾಯ್ದುಕೊಂಡಿರತಕ್ಕಂಥದ್ದು. ಈಗ ಎಲ್ಲ ಬುಡಕಟ್ಟು ಮಹಿಳೆ ಆಗಿದ್ದ ಕಾರಣಕ್ಕಾಗಿ ಅನೇಕ ಪ್ರಾದೇಶಿಕ ಪಕ್ಷಗಳು ಬೆಂಬಲವನ್ನ ಘೋಷಣೆ ಮಾಡಿರೋದ್ರಿಂದ ಇದೀಗ ಮುನ್ನಡೆಯಲ್ಲೇ ಇರತಕ್ಕಂಥ ದ್ರೌಪದಿ ಮುರ್ಮು 6,06,000 ಮತಗಳು ಸದ್ಯಕ್ಕೆ ಮುನ್ನಡೆ ಇರತಕ್ಕಂಥದ್ದು. ಕಳೆದ ಬಾರಿ ಕೋವಿಂದ್ ಅವರ ಚುನಾವಣೆಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ರು. ಆದರೆ ಈ ಬಾರಿ ಇನ್ನೂ ಹೆಚ್ಚು ಮತಗಳನ್ನು ಪಡೆಯುವ ಮುಖಾಂತರ ದಾಖಲೆ ಮಾಡ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್. ಹಾಗೆ ಧನೇಶ್ ಬೂಕನಿಕರೆ ನಿಮ್ಮ ಅಪ್ಡೇಟ್ಸ್ಗಾಗಿ. ಎಂದಿನಿಂದ ಜಿಎಸ್ಟಿ ಬಿಗ್ ಶಾಕ್. ಮುಟ್ಟಿದ್ದೆಲ್ಲವೂ ದುಬಾರಿ, ತಿನ್ನೋ ವಸ್ತುಗಳು ದುಬಾರಿ, ಆಸ್ಪತ್ರೆಗೆ ಹೋದ್ರೂ ದುಬಾರಿ, ವೆಜ್ಜು ನಾನ್ ವೆಜ್ಜು ಗಗನಕ್ಕೆ, ಮೊಸರು ಮಜ್ಜಿಗೆ ತುಪ್ಪ ಕಾಸ್ಟ್ಲಿ, ದುಬಾರಿ ದುನಿಯಾ. ಈಗ ಆಲ್ರೆಡಿ ದೇಶದಾದ್ಯಂತ ಜನ ಬೆಲೆ ಏರಿಕೆ ಬಿಸಿಯಲ್ಲಿ ಬೆಂದು ಹೋಗಿದ್ದಾರೆ. ಬರೆಯ ಮೇಲೆ ಬರೆಯನ್ನ ಹಾಕ್ತಾನೆ ಇದಾವೆ ಸರ್ಕಾರಗಳು. ಈಗ ಮತ್ತೆ ಆಡ್ ಆನ್ ಆಗ್ತಾ ಇದೆ ಇವತ್ತಿನಿಂದ. ಎಂದಿನಿಂದ ಗ್ರಾಹಕರಿಗೆ ಜಿಎಸ್ಟಿ ಬಿಗ್ ಶಾಕ್. ತಿನ್ನೋ ಆಹಾರ ಪದಾರ್ಥಗಳು ಕೂಡ ದುಬಾರಿ ಆಗ್ತಾ ಇದಾವೆ. ಇಷ್ಟು ದಿನ ಏನು ಕಮ್ಮಿ ಇರಲಿಲ್ಲ, ಜಾಸ್ತಿನೇ ಇತ್ತು. ಅದ್ರ ಮೇಲೆ ಇನ್ನೂ ಜಾಸ್ತಿ ಆಗ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ಜಿಎಸ್ಟಿ ಸೇರ್ಕೊಳ್ತಾ ಇದೆ. ಇವಾಗ ಪ್ಯಾಕ್ ಮಾಡಿದ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಮಾಡಲಾಗ್ತದೆ. ಅದಕ್ಕೆ ಜಿಎಸ್ಟಿಯನ್ನ ತಂದಿರುವಂತ ಹಿನ್ನೆಲೆಯಲ್ಲಿ ಆಟೋಮೆಟಿಕಲಿ ಏರಿಕೆ ಆಗ್ತಾ ಇದೆ. ಒಣಕಾಳು, ತರಕಾರಿ, ಮಾಂಸ, ಮೀನು, ಪನ್ನೀರು, ಸೋಲಾರ್ ವಾಟರ್ ಹೀಟರ್ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ. ಪೆಟ್ರೋಲಿಯಂ ಉಪ ಉತ್ಪನ್ನಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಹೋಟೆಲ್ ರೂಮ್ ಬಾಡಿಗೆ, ಆಸ್ಪತ್ರೆ ಬೆಡ್ ದರ ಕೂಡ ಏರಿಕೆ ಆಗ್ತಾ ಇದೆ. ಯಾವುದನ್ನು ಕೂಡ ಬಿಟ್ಟಿಲ್ಲ, ಎಲ್ಲದರ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಹಾಲು ಹೊರತುಪಡಿಸಿ ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆ ಆಗಿದೆ. ದುಬಾರಿ ದುನಿಯಾದ ಕಂಪ್ಲೀಟ್ ಮಾಹಿತಿ ನ್ಯೂಸ್ 18ನಲ್ಲಿ ನಾವು ನಿಮಗೆ ನೀಡ್ತಾನೆ ಇದ್ವಿ. ನಿನ್ನೆಯಿಂದಲೂ ಕೂಡ ಕೊಡ್ತಾ ಇದ್ವಿ. ಯಾವ್ದಾವ್ದ್ರ ರೇಟ್ಗಳು ಎಷ್ಟೆಷ್ಟು ಜಾಸ್ತಿ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಹೊರೆ ಆಗ್ತಾ ಇದೆ ಅಂತ. ಯಾವ್ದ್ಯಾವ್ದು ದುಬಾರಿ ಆಗ್ತಾ ಇದೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದೀವಿ. ಪ್ಯಾಕೇಜ್ಡ್ ಫುಡ್ 5% ಅಷ್ಟು ಅಲ್ಲಿ GST ಜಾಸ್ತಿ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಹೋಟೆಲ್ ರೂಮ್ಗಳು 12% ಅದು GSTಯಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು. ಅದು ಸ್ಲ್ಯಾಬ್ಗಳಿದಾವಲ್ಲ, ಈ ಸ್ಲ್ಯಾಬ್ಗಳಲ್ಲಿ ಇವೆಲ್ಲ ಬರ್ತಾ ಇದಾವೆ. ಪ್ಯಾಕೇಜ್ ಫುಡ್ಗಳು 5% ಸ್ಲ್ಯಾಬಲ್ಲಿ ಬರುತ್ತೆ. 12% ಸ್ಲ್ಯಾಬ್ಗಳಲ್ಲಿ ಹೋಟೆಲ್ ರೂಮ್ ಎಲ್ಲ ಬರ್ತಾ ಇರುವಂಥದ್ದು. ಹೊಸ GST ನೀತಿಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಮಧ್ಯಮ ವರ್ಗ, ವಿದ್ಯಾರ್ಥಿಗಳು, ಪ್ರಯಾಣಿಕರಿಗೆ ತೊಂದರೆ ಆಗಲಿದೆ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಅವರು ಕಿಡಿಕಾರಿದ್ದಾರೆ.
ಸಾಮಾನ್ಯ ಜನರು ಉಪಯೋಗಿಸುವ 1,000 ರೂಪಾಯಿ ಬಾಡಿಗೆಗಿಂತ ಕಡಿಮೆ ಇರುವಂತಹ ಹೋಟೆಲುಗಳಲ್ಲಿಯೂ 12% GST ವಿಧಿಸಲಾಗಿದೆ. ಇದು ಬಹುದೊಡ್ಡ ಅನ್ಯಾಯ, ಅವೈಜ್ಞಾನಿಕವಾದ ತೀರ್ಮಾನ ಕೂಡ. ವಿದ್ಯಾರ್ಥಿಗಳು, ಯಾತ್ರಿಗಳು ಹಾಗೂ ಮಧ್ಯಮ ವರ್ಗದವರು ಇದನ್ನು ಹೆಚ್ಚಿಗೆ ಉಪಯೋಗಿಸುವುದರಿಂದ ತಕ್ಷಣ ಸರ್ಕಾರ ಇದನ್ನು ಹಿಂಪಡೆಯಬೇಕು. ಇದರ ಜೊತೆ ಮಧ್ಯಮ ವರ್ಗದವರ ಉಪಯೋಗಿಸುತ್ತಿರುವಂತಹ ಮೊಸರು, ದವಸ ಧಾನ್ಯಗಳು, ಬೇಳೆ, ಅಕ್ಕಿಗಳ ಮೇಲೆ ಕೂಡ 5% GST ವಿಧಿಸಿರುವುದು ಎಷ್ಟು ಸಮಂಜಸ? ತಕ್ಷಣ ಇದರ ಕಡೆ ಸರ್ಕಾರ ಗಮನ ಹರಿಸಬೇಕು. ಸಾಮಾನ್ಯ ಜನರು ಉಪಯೋಗಿಸುವ 1,000 ರೂಪಾಯಿ ಬಾಡಿಗೆಗಿಂತ ಕಡಿಮೆ ಇರುವಂತಹ ಹೋಟೆಲುಗಳಲ್ಲಿಯೂ 12% GST ವಿಧಿಸಲಾಗಿದೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಆಶಿಕ್, ಗಮನಿಸ್ತಾ ಇದ್ವಿ ಇವತ್ತಿನಿಂದ ಮತ್ತಷ್ಟು ಹೊರೆ ಬೀಳ್ತಾ ಇದೆ, ಬರೆಯನ್ನ ಹಾಕ್ತಾ ಇದೆ ಸರ್ಕಾರ. ಇಲ್ಲಿ ಜನಸಾಮಾನ್ಯರು, ಮಧ್ಯಮ ವರ್ಗದವರು, ಬಡವರು ಬದುಕೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ಬಂದೆರಗ್ತಾ ಇರುವಂತದ್ದು. ಯಾವ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದಕ್ಕೆ? ಹೌದು ಪೃಥ್ವಿರಾಜ್ ಹಾರನಹಳ್ಳಿ, ಕೇಂದ್ರ ಸರ್ಕಾರದಿಂದ ನೂತನವಾಗಿ ಇವತ್ತು ಒಂದು GST ಪಾಲಿಸಿ ಜಾರಿ ಆಗ್ತಾ ಇರುವಂತದ್ದು. ಸುಮಾರು 5% ನಿಂದ 18% ವರೆಗೂ ಕೂಡ ಈ ಒಂದು GST ತೆರಿಗೆಯಲ್ಲಿ ಒಂದು ಏರಿಕೆಯನ್ನು, ಹೆಚ್ಚಳವನ್ನ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ಬೇರೆ ಬೇರೆ ವಿವಿಧ ಕ್ಷೇತ್ರಗಳಿಗೆ ಸುಮಾರು 5 ರಿಂದ 18% ಅಂದ್ರೆ ಬೇರೆ ಬೇರೆ ಲೆವೆಲ್ಗಳಿದಾವೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತ ಅಂಶ ಏನು ಅಂತಂದ್ರೆ, ದಿನ ಬಳಕೆಗೆ ನಾವು ಅಡುಗೆಗೆ ಬಳಸುವಂತಹ ಕೆಲವೊಂದಿಷ್ಟು ಕಾಳು ಬೇಳೆಗಳೇನಿದಾವೆ, ಇದಕ್ಕೆ 5% ನಷ್ಟು GST ಅನ್ನ ಆಡ್ ಮಾಡಿರುವಂತದ್ದು. ಇದು ಜನಸಾಮಾನ್ಯರ ಜೇಬು ಸುಡುತ್ತೆ ಅಂತಲೇ ಹೇಳಬೇಕಾಗುತ್ತೆ. ಈಗಾಗಲೇ ಅವರೆ ಬೆಳೆ ಆಗಿರ್ಬೋದು, ಅಲಸಂಡೆ ಕಾಳು ಆಗಿರ್ಬೋದು, ತೊಗರಿ ಬೆಳೆ, ಈ ರೀತಿಯಾಗಿರುವಂತಹ ಬೇಳೆಕಾಳುಗಳ ಮೇಲೆ ಸುಮಾರು 10 ರಿಂದ 22 ರೂಪಾಯಿವರೆಗೂ ಕೂಡ ಹೆಚ್ಚಳ ಇವತ್ತಿನಿಂದ ಕಾಣ್ತಾ ಇದೆ. ಇವರಿಗೆ 80 ರಿಂದ 90 ರೂಪಾಯಿ ಇದ್ದಂತಹ ತೊಗರಿ ಬೆಳೆ ಇವತ್ತಿನಿಂದ ಅಂತಂದ್ರೆ 116 ರೂಪಾಯಿವರೆಗೂ ಕೂಡ ರೇಟ್ ಏನು ದರದಲ್ಲಿ ಹೆಚ್ಚಳ ಕಾಣ್ತಾ ಇರುವಂತದ್ದು. ಇದ್ರ ಜೊತೆಗೆ ಬ್ಯಾಂಕ್ ಸೇವೆಯಲ್ಲೂ ಕೂಡ ಸುಮಾರು 18% ನಷ್ಟು ಎಂದು GST ಅನ್ನು ಆಡ್ ಮಾಡ್ತಾ ಇರುವಂತದ್ದು. ಮತ್ತೆ ಪ್ರಮುಖವಾಗಿ ಜನಸಾಮಾನ್ಯರು ಬಳಸ್ತಾ ಇರುವಂತಹ ಒಂದು 1,000 ರೂಪಾಯಿಗಿಂತ ಕಡಿಮೆ ಬಾಡಿಗೆಯನ್ನ ಕಟ್ತಾ ಇರುವಂತಹ ಹೋಟೆಲ್ಗಳ ಮೇಲೂ ಕೂಡ ಒಂದು GST ಅನ್ನ ಅಪ್ಲೈ ಮಾಡ್ತಾ ಇರುವಂತದ್ದು. ಇದು ಪ್ರಯಾಣಿಕರು ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ತಂದುಕೊಡುತ್ತೆ. ಈಗ ಕೇಂದ್ರ ಸರ್ಕಾರ GST ಅನ್ನ ಏರಿಕೆ ಮಾಡಿದ್ದೇ ಆದಲ್ಲಿ ಅವರು ಕೂಡ ತಾವು ತೆಗೆದುಕೊಳ್ತಾ ಇರುವಂತಹ ಬಿಲ್ ಏನಿದೆ ಅದರಲ್ಲೂ ಕೂಡ ಒಂದು ಸ್ವಲ್ಪ ಮಟ್ಟಿನ ಏರಿಕೆಯನ್ನ ಮಾಡಬೇಕಾಗುತ್ತೆ. ಇದು ಪ್ರಯಾಣಿಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಊಟ ಕೊಂಡ್ಕೊಳ್ಳೋದಕ್ಕೆ ಅಥವಾ ಒಂದು ರೂಮ್ ಅನ್ನ ಬಾಡಿಗೆ ಪಡೆದುಕೊಳ್ಳೋದಕ್ಕೆ ಬಹಳ ತೊಂದರೆ ಉಂಟು ಮಾಡುತ್ತೆ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಕೂಡ ಹೇಳ್ತಾ ಇರುವಂತದ್ದು. ಇದ್ರ ಜೊತೆಗೆ ವರ್ತಕರ ಸಂಘ ಕೂಡ ಮುನ್ನೆಲೆಗೆ ಬಂದು ಇದು ಅವೈಜ್ಞಾನಿಕವಾಗಿರುವಂತಹ ಒಂದು GST ಏರಿಕೆ, ಇದರಿಂದ ಜನಸಾಮಾನ್ಯರಿಗೆ ನಮಗಿಂತ ಅಂದ್ರೆ ವರ್ತಕರು ಹೇಳ್ತಾ ಇರುವಂತದ್ದು, ನಮಗಿಂತ ಜನಸಾಮಾನ್ಯರ ಮೇಲೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಈಗ ಅಕ್ಕಿ ಆಗಿರ್ಬೋದು, ಕಾಳು ಆಗಿರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟಿರುವಂತಹ ಏನೋ ಅಗತ್ಯ ವಸ್ತುಗಳೇನಿದಾವೆ ಆ ವಸ್ತುಗಳ ಮೇಲೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆ ಆಗುತ್ತೆ. 60 ರೂಪಾಯಿ ಇದ್ದಂತಹ ಒಂದು ಕಾಳಿನ ಬೆಲೆ ಅದಾದ ಇವತ್ತಿನಿಂದ ಅಂದ್ರೆ 86-87 ರೂಪಾಯಿ ಅಂದ್ರೆ ಹೆಚ್ಚು ಕಮ್ಮಿ 90 ರೂಪಾಯಿ, ಹೆಚ್ಚು ಕಮ್ಮಿ 30 ರೂಪಾಯಿ ಏರಿಕೆಯನ್ನ ಕಾಣುತ್ತೆ. ಇದು ಕೂಡ ಜನರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಸಾರ್ವಜನಿಕ ವಲಯದಲ್ಲೂ ಕೂಡ ಇದ್ರ ಬಗ್ಗೆ ಜನರಿಗೆ ಒಂದು ಆಕ್ರೋಶ ನಾವು ಕೇಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಕೊರೋನಾ ಕಾಲದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನ ಜನ ದುಡ್ಕೊಂಡ್ ಬಂದಿದ್ದಾರೆ. ಅದಾದ ಬಳಿಕ ಇತ್ತೀಚೆಗೆ ಅವರ ವೃತ್ತಿ ಆಗಿರ್ಬೋದು, ಆರ್ಥಿಕ ನೆಲೆಗಟ್ಟಾಗಿರ್ಬೋದು, ಸಾಮಾಜಿಕ ನೆಲೆಗಟ್ಟಾಗಿರ್ಬೋದು, ಎಲ್ಲವೂ ಕೂಡ ಇತ್ತೀಚೆಗೆ ಒಂದು ಸುಧಾರಣೆಯನ್ನ ಕಾಣ್ತಾ ಇರುವಂತದ್ದು. ಇಂಥ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರ ಏಕಾಏಕಿಯಾಗಿ 5 ರಿಂದ 18% GST ಅನ್ನ ವಿವಿಧ ಕ್ಷೇತ್ರಗಳ ಮೇಲೆ ಹೇರ್ತಾ ಇರುವಂತದ್ದು. ಇದು ಆ ಜನರ ನಿದ್ದೆಯನ್ನ ಗೆಡಿಸಿದಂತೂ ಸುಳ್ಳಲ್ಲ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊಡಗಿನಲ್ಲಿ ಮಳೆ ಜೊತೆ ಪದೇ ಪದೇ ಭೂಕುಸಿತ ಆಗ್ತಾ ಇದೆ. ಕೊಯ್ನಾಡು ಸಮೀಪದ ದೇವರಕೊಲ್ಲಿ ಹೆದ್ದಾರಿಯಲ್ಲಿ ಬಿರುಕು ಬಿಟ್ಟಿದೆ. ಕೊಡಗಿನಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇತ್ತು. ಮಳೆ ಕಡಿಮೆ ಆದ್ರೂ ಕೂಡ ಮಳೆಯ ನಂತರ ಇದೆಯಲ್ಲ ಆಗ್ತಾ ಇರುವಂತ ಅವಾಂತರಗಳು ಒಂದೊಂದಲ್ಲ. ಕೊಯ್ನಾಡು ಸಮೀಪದ ರಸ್ತೆ ಬಿರುಕು ಬಿಟ್ಟಿರುವಂತದ್ದು ಹೆದ್ದಾರಿ. ಮಡಿಕೇರಿ ಮಂಗಳೂರು ಸಂಪರ್ಕ ಬಂದ್ ಆಗುವಂತ ಆತಂಕ ಇದೆ. ಮಡಿಕೇರಿ ಮಂಗಳೂರು ಸಂಪರ್ಕ ಕಲ್ಪಿಸುವಂತ ಹೆದ್ದಾರಿ ಇದು. ಹೆದ್ದಾರಿಯ ಒಂದು ಭಾಗದಲ್ಲಿ ಹರಿತಾ ಇದೆ ನೀರು. ಹೆದ್ದಾರಿಯ ಒಂದು ಭಾಗಕ್ಕೆ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ ಅಧಿಕಾರಿಗಳು. ಒಂದು ಭಾಗಕ್ಕೆ ಬ್ಯಾರಿಕೇಡ್ ಅನ್ನ ಹಾಕಿಬಿಟ್ಟಿದ್ದಾರೆ. ಅದು ಬಿರುಕು ಬಿಟ್ಟಿದೆಯಲ್ಲ, ಆ ಕಾರಣಕ್ಕೋಸ್ಕರ ನಿಮ್ಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ.
ಹೇಗಿದೆ ಆ ಹೆದ್ದಾರಿಯ ಪರಿಸ್ಥಿತಿ ಅನ್ನುವಂಥದ್ದನ್ನ ಗಮನಿಸಬಹುದು. ಹೆದ್ದಾರಿ ಸಂಪೂರ್ಣ ಕುಸಿದರೆ ಮಡಿಕೇರಿ ಮಂಗಳೂರು ಸಂಪರ್ಕ ಬಂದ್ ಆಗುತ್ತೆ, ಆ ಒಂದು ಆತಂಕ ಅಲ್ಲಿದೆ. ಈಗ ಆಲ್ರೆಡಿ ಶಿರಾಡಿ ಘಾಟ್ ಎಲ್ಲ ಬಂದ್ ಆಗಿರುವಂಥದ್ದು, ಒಂದು ಪರ್ಯಾಯ ಮಾರ್ಗವಾಗಿ ಇದನ್ನು ಬಳಸಲಾಗ್ತಾ ಇದೆ. ಇದು ಬಂದ್ ಆದ್ರೆ ಮುಗಿತು. ಭಾರಿ ಜಾಗ್ರತೆ ಬೇಕು ಈ ರೋಡಲ್ಲಿ ಬರುವಾಗ. ಇದು ದೇವರಕೊಲ್ಲಿ ಜಾಗದಲ್ಲಿರುವಂಥದ್ದು ರೋಡು ಸ್ವಲ್ಪ ಬಿರುಕು ಬಿಟ್ಟಿದೆ, ಇನ್ನೂ ಏನಾಗ್ಬೋದು ಅಂತ ಹೇಳಲಿಕ್ಕಾಗೋದಿಲ್ಲ. ಬರುವವರು ಹೋಗುವವರೆಲ್ಲ ಭಾರಿ ಜಾಗ್ರತೆಯಲ್ಲಿ ಹೋಗಬೇಕು. ಈ ರೋಡಲ್ಲಿ ಬರುವಾಗ ನಮಗೆ ಹೆದರಿಕೆ ಆಗ್ತದೆ, ಬಾಕಿ ಗಾಡಿಯವರು ಕೂಡ ಜಾಗ್ರತೆಯಲ್ಲಿ ಬರಬೇಕು. ಇದರಲ್ಲಿ ಕುಸಿದು ಹೋಗಿದೆ ಸ್ವಲ್ಪ, ಇನ್ನೂ ಏನಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಮದೆನಾಡು ಆ ಥರ ಅಲ್ಲಿ ಸಹ ಹಾಗೆ ಆಗಿದೆ. ಅಂತೂ ಮಡಿಕೇರಿ ಹೋಗೋ ರೋಡಲ್ಲಿ ಭಾರಿ ಜಾಗ್ರತೆಯಾಗಿ ಬೇಕು. ಎಲ್ಲ ಒಂದು ಸೈಡಲ್ಲೇ ಆಗಿದೆ ಇವಾಗ ಇಲ್ಲಿ ದೇವರಕೊಲ್ಲಿಯಲ್ಲಿ. ಇನ್ನೂ ಬೇರೆ ಕಡೆ ಎಲ್ಲ ಆಗ್ತಾ ಇದೆ, ಬೇರೆ ಕಡೆ ಮಡಿಕೇರಿ ಆಚೆ ಎಲ್ಲ ಆಗ್ತಾ ಇದೆ. ಇನ್ನು ಸಹ ಕ್ರ್ಯಾಕ್ ಇದೆ ತುಂಬ ಕ್ರ್ಯಾಕ್. ಕೊಯ್ನಾಡು ಸಮೀಪದ ದೇವರಕೊಲ್ಲಿ ಹೆದ್ದಾರಿಯಲ್ಲಿ ಬಿರುಕು ಬಿಟ್ಟ ಸ್ಥಳದಿಂದ ನಮ್ಮ ಪ್ರತಿನಿಧಿ ರವಿ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಕೊಡಗಿನಲ್ಲಿ ಕಳೆದ 20 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಪರಿಣಾಮವಾಗಿ ಸಾಕಷ್ಟು ಕಡೆ ಅಲ್ಲಲ್ಲೇ ಕೆಲವು ಅನಾಹುತಗಳು ಅವಾಂತರಗಳು ಸೃಷ್ಟಿಯಾಗ್ತಾನೆ ಇದೆ. ಕೊಯ್ನಾಡು ಸಮೀಪದ ದೇವರಕೊಲ್ಲಿಯಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಬಿಡುಕು ಮುಟ್ಟಿರುವಂಥದ್ದು, ಇದು ಎಲ್ಲೋ ಒಂದು ಕಡೆ ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ನಾನು ತೋರಿಸ್ತೇನೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿರುಕು ಕಾಣಿಸ್ಕೊಂಡಿರೋಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಂಪೂರ್ಣವಾಗಿ ಇಲ್ಲಿಗೆ ಬ್ಯಾರಿಕೇಡನ್ನು ಹಾಕಿ ಒಂದು ಭಾಗದಲ್ಲಿ ರಸ್ತೆ ಸಂಚಾರವನ್ನು ಬಂದ್ ಮಾಡಿರೋಂಥದ್ದು ನೋಡ್ಬೋದು. ನಮಗೆ ಅಲ್ಲಿ ಆ ಭಾಗದಲ್ಲಿ ಸಂಪೂರ್ಣವಾಗಿ ಒಂದು ಸ್ಟೆಪ್ ಕಾಣುತ್ತೆ. ಅದು ಆ ಭಾಗಕ್ಕೆ, ಮಡಿಕೇರಿಯ ಭಾಗಕ್ಕೆ ಒಂದು ಸ್ಟೆಪ್ ಎತ್ತರ ಆಗಿದ್ದರೆ ಈ ಕಡೆ ಭಾಗಕ್ಕೆ ಅದು ಒಂದು 2 ಇಂಚು ತಗ್ಗಿದೆ, ಅಂದರೆ ಕುಸಿತೋಗಿದೆ. ಸೊ ಅದರ ನಡುವೆ ಬಿರುಕು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಿರುಕುಗಳು ಕಾಣುತ್ತೆ. ಇದು ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿರೋಂಥದ್ದು. ಇದು ಕೊನೆ ಭಾಗದಿಂದ ಹಿಡಿದು ಆ ಭಾಗದವರೆಗೂ ಕೂಡ ಸಂಪೂರ್ಣವಾಗಿ ಬಿರುಕನ್ನು ಬಿಟ್ಟಿರೋಂಥದ್ದು. ಅಂದರೆ ಇಡೀ ಹೆದ್ದಾರಿ ಅರ್ಧ ಭಾಗ ಕಟ್ಟ ಆದ ರೀತಿಯಲ್ಲಿ ಒಂದು ಕಡೆಗೆ ಕುಸಿತಾ ಇರೋಂಥದ್ದು ಕೂಡ ಕಾಣುತ್ತೆ. ಅದು ಇದಕ್ಕೆ ಕಾರಣ ಏನು ಅಂತದ್ದು ಕೂಡ ಇನ್ನೂ ಪರಿಶೀಲನೆಯನ್ನು ಮಾಡಬೇಕಾಗಿರೋಂಥದ್ದು. ಪ್ರಾಥಮಿಕವಾಗಿ ಗೊತ್ತಾಗೋಂಥದ್ದು ನಮ್ಮ ಈ ಭಾಗದಲ್ಲಿ ಏನಿದೆ, ಆ ಫಾರೆಸ್ಟ್ ಏರಿಯಾದಲ್ಲಿ ಏನಿದೆ, ಆ ತಗ್ಗಿನಲ್ಲಿ ಅಲ್ಲಿ ಕೊಲ್ಲಿಯ ಪ್ರದೇಶ ಇದೆ, ಕೊಲ್ಲಿಯ ನೀರು ಹರಿಯುತ್ತೆ. ಮತ್ತೊಂದು ಕಡೆ ನಮ್ಮ ಬಲಭಾಗಕ್ಕೆ ಬೆಟ್ಟ ಪ್ರದೇಶ ಇದೆ. ಸೊ ಈ ಬೆಟ್ಟ ಪ್ರದೇಶ ಈ ರೀತಿ ಮತ್ತು ಕೊಲ್ಲಿಯ ಪ್ರದೇಶ ಏನಿದೆ, ಇವೆರಡೂ ಕೂಡ ಇಲ್ಲಿ ರಸ್ತೆ ಕುಸಿಲಿಕ್ಕೆ ಕಾರಣ ಆಗ್ತಿದೆಯಾ ಅನ್ನೋಂತಹ ಆತಂಕ ಪ್ರಾಥಮಿಕವಾಗಿ ಗೊತ್ತಾಗೋಂಥದ್ದು. ಸೊ ಒಂದು ವೇಳೆ ಏನಾದ್ರೂ ಈ ರೀತಿ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಏನಾದರೂ ಕುಸಿದಿದ್ದೇ ಆದರೆ ಕೊಡಗು ಮತ್ತು ಮಂಗಳೂರಿಗೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಇಂತಹ ಒಂದು ಆತಂಕ ಎದುರಾಗಿರೋಂಥದ್ದು. ಈಗಾಗಲೇ ಶಿರಾಡಿ ಘಾಟ್ನಲ್ಲೂ ಕೂಡ ಸಂಚಾರದ ವ್ಯವಸ್ಥೆ ಅಸ್ತವ್ಯಸ್ತ ಆಗಿದ್ದರೆ, ಮತ್ತೊಂದು ಕಡೆ ಮಡಿಕೇರಿ ಮತ್ತು ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 275ರಲ್ಲೂ ಕೂಡ ಈ ರೀತಿಯ ಕೆಲವು ಅವಾಂತರಗಳು ಆಗ್ತಿರೋಂಥದ್ದು ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆ. ರವಿ ಎಸ್ ಹಳ್ಳಿ, ನ್ಯೂಸ್ ಸಿಟಿ ಕನ್ನಡ, ಕೊಡಗು. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.